ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ವರ್ಷದ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಪರೀಕ್ಷೆ ಡಿಸೆಂಬರ್ 2023ನಲ್ಲಿ ಏನು ಕ್ವಶನ್ ಪೇಪರ್ ಇಲ್ಲಿದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎಜುಕೇಷನ್ ಆ್ಯಸ್ ಪ್ರಾಕ್ಟೀಸ್, ರೂಢಿಯಾಗಿ ಶಿಕ್ಷಣ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ನಿಮ್ಮಲ್ಲಿದೆ. ಸೊ ಇದು 60 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ MCQ ಸಾಲ್ವ್ ಮಾಡ್ತಾಯಿದ್ದೀನಿ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ನನ್ನ ವೀಡಿಯೋಸ್ಗಳನ್ನು ನೋಡಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ನೀವು ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಕಾಮೆಂಟ್ ಬಾಕ್ಸಲ್ಲಿ ಅನೇಕ ವಿದ್ಯಾರ್ಥಿಗಳು ಬೇರೆ ಸಬ್ಜೆಕ್ಟ್ಗೆ ಸೇರಿದಂತೆ ಹಲವು ವೀಡಿಯೋಗಳನ್ನು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಎಜುಕೇಷನ್ ಆ್ಯಸ್ ಪ್ರಾಕ್ಟೀಸ್, ರೂಢಿಯಾಗಿ ಶಿಕ್ಷಣ, ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಇದು ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದು ನಿಮ್ಗೆ ಆಗಲೇ ಗೊತ್ತಿದೆ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಪ್ರಶ್ನೆಗೆ ಹೋಗ್ಬಿಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಡ್ಯೂಯಿಯ ಅಂದರೆ ಜಾನ್ ಡ್ಯೂಯಿಯ ಕಲ್ಪನೆಯನ್ನು ಮಾರ್ಪಡಿಸಿ ಬೋಧನೆಯನ್ನು ಸ್ವಾವಲೋಕನ ಅಭ್ಯಾಸವಾಗಿ ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾದವರು ಅಂತ ಇದೆ. ಇದಕ್ಕೆ ನಿಖರವಾದಂತಹ ಉತ್ತರವನ್ನು ಕೊಡಬೇಕಾಗುತ್ತೆ. 4 ಆಪ್ಷನ್ಸ್ ಇದೆ ಇಲ್ಲಿ. ಇದರಲ್ಲಿ ಬಹಳ ನಿಖರವಾದಂಥ ಆನ್ಸರ್ ಕೊಡಬೇಕು ಅಂತ ಹೇಳಿದ್ರೆ ರಾಬರ್ಟ್ ಗ್ಯಾನೆ ಅಂತಕ್ಕಂಥವರು ಡ್ಯೂಯಿಯ ಕಲ್ಪನೆಯನ್ನು ಮಾರ್ಪಡಿಸಿ ಬೋಧನೆಯನ್ನು ಸ್ವಾವಲೋಕನ ಅಭ್ಯಾಸವಾಗಿ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ರಾಬರ್ಟ್ ಗ್ಯಾನೆ. ಬೋಧನೆಯನ್ನು ಸ್ವಾವಲೋಕನ ಅಭ್ಯಾಸ, ಬೋಧನೆ ಸ್ವಾವಲೋಕನ ಅಭ್ಯಾಸ ಅಂದರೆ ರಾಬರ್ಟ್ ಗ್ಯಾನೆಯನ್ನು ನೀವು ಆಯ್ಕೆ ಮಾಡಿಕೊಡ್ಬೇಕು. ನಿಮಗೆ ಇಲ್ಲಿ 1 ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋಣ. ಶಿಶು ಕೇಂದ್ರಿತ ಪದ್ಧತಿಯ ಪ್ರಮುಖ ಲಕ್ಷಣಗಳು ಅಂದರೆ ಚೈಲ್ಡ್ ಸೆಂಟರ್ಡ್ ಮೆಥಡ್ ಅಂತ ಹೇಳ್ಬಿಟ್ಟು, ಶಿಶು ಕೇಂದ್ರಿತ ಪದ್ಧತಿಯ ಪ್ರಮುಖ ಲಕ್ಷಣಗಳು ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾವೆ ಮತ್ತು ಕೆಳಗೆ ABCD ಅಂತಕ್ಕಂಥದ್ದು ಕೊಟ್ಟಿದ್ದಾವೆ. ಇಂತಹ ಪ್ರಶ್ನೆಗಳು ಬಂದಾಗ ನಿಮಗೇನಾಗುತ್ತೆ, ತುಂಬ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ. ಇಲ್ಲ, ಇಂತಹ ಪ್ರಶ್ನೆಗಳು ಭಾಳ ಸುಲಭ. ನೀವೇನು ಮಾಡಬೇಕು, ಇಲ್ಲಿ 1, 2, 3ನಲ್ಲಿ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡ್ಕೋಬೇಕು. ನಮ್ಯ ಪಠ್ಯಕ್ರಮ, ನಮ್ಯ ಅಂದರೆ ನವೀನ ಪಠ್ಯಕ್ರಮ ಅಂತೇಳ್ಬಿಟ್ಟು ಇದು ಶಿಶು ಕೇಂದ್ರಿತ ಪದ್ಧತಿಯ ಪ್ರಮುಖ ಲಕ್ಷಣ. ಯಾಕೆ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ವಿಷಯ ಇದೆ ನಮ್ಯ ಪಠ್ಯಕ್ರಮ, ನವೀನ ಪಠ್ಯಕ್ರಮ. ಮತ್ತು ಮಗು ನಿಷ್ಕ್ರಿಯ ಅಂತ ಇದೆ ಸೆಕೆಂಡ್. ಈ ಮಗು ನಿಷ್ಕ್ರಿಯ ಅಂತ ಹೇಳಿದ್ರೆ ಇದು ಶಿಶು ಕೇಂದ್ರಿತ ಪದ್ಧತಿಯಲ್ಲಿ ಮಗುವನ್ನೇ ನಿಷ್ಕ್ರಿಯ ಮಾಡಿಬಿಟ್ರೆ ಇದು ಕಲಿಕೆ ಆಗುತ್ತಾ? ಆಗಲ್ಲ. ಇದು ನೆಗೆಟಿವ್ ಪಾಯಿಂಟ್ ಇದೆ. ಅದಕ್ಕೆ ನಾವು ಈ ಪಾಯಿಂಟು ಹೊಂದಲ್ಲ ಅಂತ ಇಂಟು ಹಾಕ್ಕೋಬೇಕು. ಅಂದರೆ ಇದು ತಪ್ಪು ಅಂತ ಅರ್ಥ. ಜ್ಞಾನ ಕಟ್ಟುವಿಕೆ ಪಾಸಿಟಿವ್ ಇದೆ. ಅಂದರೆ ನಾಲೆಡ್ಜನ್ನು ಕಟ್ಟುವಿಕೆ ಅಂದರೆ ಬೆಳೆಸ್ತಕ್ಕಂಥದ್ದು, ಜ್ಞಾನ ಕಟ್ಟುವಿಕೆ ಓಕೆ. ಮತ್ತು ಅನುಭವಾತ್ಮಕ ಕಲಿಕೆ ಇದು ಪಾಸಿಟಿವ್ ಆಗಿದೆ. ಅನುಭವದಿಂದ ಕಲಿಸ್ತಕ್ಕಂಥದ್ದು ನಮ್ಯ ಪಠ್ಯಕ್ರಮ, ಜ್ಞಾನ ಕಟ್ಟುವಿಕೆ, ಅನುಭವಾತ್ಮಕ ಕಲಿಕೆ ಇದೆಲ್ಲ ಪಾಸಿಟಿವ್ ಆಗಿದೆ. ಮಗುವನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥದ್ದು ನೆಗೆಟಿವ್ ಇದೆ. ಅಂದರೆ 1, 3, 4 ಇಲ್ಲಿ ನೋಡಿ 1, 3, 4 ಇಲ್ಲಿದೆ. ಅಂದರೆ ಆಪ್ಷನ್ C ಏನಿದೆ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಂತಹ ಪ್ರಶ್ನೆಗಳು ಬಂದಾಗ ನೀವು ಭಯ ಪಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇಂತಹ ಪ್ರಶ್ನೆಗಳು ಸುಲಭವಾಗಿ ನಾವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇಂತಹ ಪ್ರಶ್ನೆಗಳು ಕೇಳಿ ಅಂತ ಅಂದ್ಕೋಬೇಕು ನೀವು. ಯಾಕೆಂದರೆ ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೋದು ಇದನ್ನು. ಕ್ವಶನ್ 3ಗೆ ಹೋಗೋಣ. ಛಾಯಾಚಿತ್ರಗಳು ಈ ಕೆಳಗಿನ ಮೌಲ್ಯಾಂಕನ ಸಾಧನಕ್ಕೆ ಉದಾಹರಣೆ. ಛಾಯಾಚಿತ್ರ ಅಂದರೆ ಪಿಕ್ಚರ್ಸು ಈ ಕೆಳಗಿನ ಮೌಲ್ಯಾಂಕನ ಸಾಧನಕ್ಕೆ ಉದಾಹರಣೆ. ಈಗ ಛಾಯಾಚಿತ್ರಗಳು ಲಿಖಿತ ಆಧಾರ ಇಲ್ಲ, ಉತ್ಪನ್ನ ಅದು ಸಂಬಂಧಪಡಲ್ಲ, ಮೌಖಿಕ ಅಂತ ಮೊದಲೇ ಆಗಲ್ಲ. ಈ ಇಲ್ಲಿ ಆಕೃತಿ ಅಂತ ಇದೆ ನೋಡಿ, ರೇಖಾಕೃತಿ, ಆಕೃತಿ ಅಂತ ಇದೆ. ಆಕೃತಿಯನ್ನು ಕೂಡ ಪಿಕ್ಚರ್ ತಾನೆ. ಸೊ ಹೀಗೆ ಛಾಯಾಚಿತ್ರ ಅಂತ ಇದೆ, ಚಿತ್ರ ಇಲ್ಲಿ ಆಕೃತಿ. ಸೊ ಒಂದಕ್ಕೊಂದು ಏನಾಗಿದೆ ಇಲ್ಲಿ ಹೊಂದಾಣಿಕೆ ಆಗಿದೆ. ಅದಕ್ಕೆ ನಾವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಆ ಒಂದು ವಿಷಯ ಗೊತ್ತಿಲ್ಲ ಅಂದರೂ ಚಿತ್ರ ಮತ್ತು ರೇಖಾಕೃತಿ ಅಂತಕ್ಕಂಥದ್ದು ಏನಾಗುತ್ತೆ, ಹೊಂದಾಣಿಕೆ ಆಗುತ್ತೆ. ಸೊ ಹೀಗೆ ನಾವೇನು ಮಾಡಬೇಕು, ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಏನು ಮಾಡಬೇಕು, ಆಪ್ಷನ್ಸನ್ನು ಹುಡುಕಬೇಕಾಗತ್ತೆ.
ಸೊ ಇಲ್ಲೂ ನಿಮಗೆ 1 ಅಂಕ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಕ್ವಶನ್ ನಂಬರ್ 4ಅಲ್ಲಿ NCF 2005 ಶಿಫಾರಸಿನ ಪ್ರಕಾರ ಮಕ್ಕಳ ಜ್ಞಾನ ರಚನೆಗೆ ತೊಡಕಾಗಿರುವುದು ಅಂತ. ತೊಡಕು ಅಂತ ಹೇಳಿದ್ರೆ ಅಬ್ಸ್ಟಕಲ್ ಅಂತ ಹೇಳ್ತೀವಿ ನಾವು. ಇಂಗ್ಲೀಷಲ್ಲಿ ಏನಂತೀವಿ? ಅಬ್ಸ್ಟಕಲ್ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಅಂತ. ಈ NCF 2005 ಒಂದು ಶಿಫಾರಸು ಮಾಡ್ತು. ಅದ್ರ ಪ್ರಕಾರ ಮಕ್ಕಳ ಜ್ಞಾನ ರಚನೆಗೆ ಅಂದರೆ ನಾಲೆಡ್ಜ್ ಕನ್ಸ್ಟ್ರಕ್ಷನ್ಗೆ ಏನು ಸಮಸ್ಯೆ ಆಗಿದೆ, ತೊಡಕೇನಾಗಿದೆ ಅಂತ ಹೇಳಿದರೆ ಪ್ರಶ್ನಿಸುವಿಕೆ ಪ್ರಾಬ್ಲಮ್ ಆಗಿಲ್ಲ, ಸಹಕಾರಿ ಕಲಿಕೆ ಪ್ರಾಬ್ಲಮ್ ಆಗಿಲ್ಲ, ಸ್ವಾವಲೋಕನ ಪ್ರಾಬ್ಲಮ್ ಆಗಿಲ್ಲ. ಸಮಸ್ಯೆ ಆಗಿರೋದಲ್ಲಿ ಕಂಠಪಾಠ ಕಲಿಕೆ, ಬೈಹಾರ್ಟ್ ಮಾಡ್ತಕ್ಕಂಥದ್ದು. ಮಕ್ಕಳು ಜ್ಞಾನ ರಚನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕಂಠಪಾಠ ಮಾಡ್ತವೆ, ಎಕ್ಸಾಮ್ನ ಅಟೆಂಡ್ ಮಾಡ್ತವೆ, ಮರೆತೋಗ್ತವೆ. ಸೊ ಆನ್ಸರ್ ಯಾವುದಾಗುತ್ತೆ? ಇಲ್ಲಿ ಕಂಠಪಾಠ ಕಲಿಕೆ ಆನ್ಸರ್ ಆಗಿ ನೀವು ತಗೋಬೇಕು. ಇಲ್ಲಿ ತೊಡಕಾಗಿರುವುದು ಅಂತ ಇದೆ. ಇದು ಪ್ರಶ್ನಿಸುವಿಕೆ ತೊಡಕಾಗಿಲ್ಲ, ಸಹಕಾರಿ ಕಲಿಕೆ ತೊಡಕಾಗಿಲ್ಲ, ಸ್ವಾವಲೋಕನ ತೊಡಕಾಗಿಲ್ಲ. ತೊಡಕಾಗಿರ್ತಕ್ಕಂಥದ್ದು ಯಾವುದು? ಕಂಠಪಾಠ ಕಲಿಕೆ ಏನಿದೆ ಅದು ಒಳ್ಳೆಯದಲ್ಲ ಅಂತಕ್ಕಂಥದ್ದು NCF 2005 ಹೇಳಿದೆ. ಇದು ಮಕ್ಕಳ ಜ್ಞಾನ ರಚನೆಗೆ ಸಹಕಾರಿಯಾಗಿಲ್ಲ, ಇದು ತೊಡಕಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇದು ಕೊಟ್ಟಿದೆ. ನೀವು ಇದರಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 5 ಹೋಗೋಣ. ಪ್ರಜಾಸತ್ತಾತ್ಮಕ ಶಾಲೆಗಳು ಡೆಮಾಕ್ರೆಟಿಕ್ ಸ್ಕೂಲ್ಸ್ ಅಂತ ಈ ಕೆಳಗಿನ ಅಂಶಗಳನ್ನು ಆಧರಿಸಿದೆ. ಮತ್ತೆ ಬಂತು ನೋಡಿ, 1 2 3 ಅಂತ ಇದೆ, ಕೆಳಗೆ ABCD ಇದೆ. ನಾವು ಮೊದಲು ನೋಡೋಣ. ಡೆಮಾಕ್ರೆಟಿಕ್ ಶಾಲೆಗಳು ಈ ಕೆಳಗಿನ ಅಂಶಗಳನ್ನು ಆಧರಿಸಿದೆ. ಪ್ರಜಾಸತ್ತಾತ್ಮಕ ಶಿಕ್ಷೆ ಮತ್ತು ಅಪಮಾನ, ಇದು ನೆಗೆಟಿವ್ ಪಾಯಿಂಟ್ ನೋಡಿ, ಇದಂತೂ ಚಾನ್ಸೇ ಇಲ್ಲ ಬರೋದಕ್ಕೆ. ಸೆಕೆಂಡ್, ಶಾಲೆಯಲ್ಲಿ ಚರ್ಚೆ ಮತ್ತು ಸಂವಾದಗಳಿಗೆ ಅವಕಾಶ ಒದಗಿಸೋದು ಓಕೆ ನೋಡಿ. ಪ್ರಜಾಸತ್ತಾತ್ಮಕ ಡೆಮಾಕ್ರೆಟಿಕ್ ಅಂದರೆ ಶಾಲೆಯಲ್ಲಿ ಚರ್ಚೆ ನಡೆಯುತ್ತೆ, ಸಂವಾದ ನಡೆಯುತ್ತೆ, ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಓಕೆ. ಸ್ವಾತಂತ್ರ್ಯ, ಜಾತ್ಯತೀತ, ಮಾನವನ ಘನತೆ ಮತ್ತು ಹಕ್ಕುಗಳಿಗೆ ಗೌರವ, ಇದೂ ಕೂಡ ಪಾಸಿಟಿವ್ ಆಗಿರ್ತಕ್ಕಂಥ ಪಾಯಿಂಟು. ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಏನಿದೆ ಕರೆಕ್ಟ್ ಇದೆ. ಸೆಕೆಂಡ್ ಥರ್ಡ್ ಕರೆಕ್ಟ್ ಇದೆ ಅಂದರೆ ಎಲ್ಲಿದೆ? ಅದು ಬಿ ಆಪ್ಷನ್ಲಿದೆ ನೋಡಿ. ಸೆಕೆಂಡ್ ಮತ್ತು ಥರ್ಡ್ಗೆ ನೀವೇನು ಮಾಡಬೇಕಾಗತ್ತೆ? ಆಪ್ಷನನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಮಾಡಿದ್ರೆ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಕಲಿಕಾ ಸಂಪನ್ಮೂಲ ಬಳಸುವ ಕುರಿತಂತೆ ನಿರ್ಧರಿಸುವಾಗ ಈ ಕೆಳಗಿನ ಅಂಶ ಪರಿಗಣನೆಗೆ ಬರುವುದಿಲ್ಲ. ಕಲಿಕಾ ಸಂಪನ್ಮೂಲ ಅಂತ ಹೇಳಿದ್ರೆ ಲರ್ನಿಂಗ್ಗೆ ಯೂಸ್ ಆಗುವಂತಹ TLM ಅಂತೀವಿ, ಟೀಚಿಂಗ್ ಲರ್ನಿಂಗ್ಗೆ ಯೂಸ್ ಆಗುವಂತಹ ಸಂಪನ್ಮೂಲ ಬಳಸಬೇಕಾದ್ರೆ ಅಥವಾ ಅದನ್ನು ಬಳಸುವ ಕುರಿತಂತೆ ನಿರ್ಧರಿಸುವಾಗ ಯಾವ ಅಂಶವನ್ನು ನಾವು ಪರಿಗಣೆಗೆ ತಗೊಳ್ಳಲ್ಲ ಅಂತೇಳ್ಬಿಟ್ಟು, ಈ ಕುಟುಂಬ ಮತ್ತು ಹಿನ್ನೆಲೆ ಇದನ್ನು ನಾವು ಪರಿಗಣನೆಗೆ ತೊಗೊಳ್ತೀವಿ. ಅಂದರೆ ಕಲಿಕಾ ಸಂಪನ್ಮೂಲ ಬಳಕೆಯಲ್ಲಿ ನಾವು ಕುಟುಂಬವನ್ನು ಅಥವಾ ಹಿನ್ನೆಲೆಯನ್ನು, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅದೆಲ್ಲ ನಾವು ನೋಡ್ತೀವಿ. ಪರಿಸರ ಸಂಬಂಧ ವಿಚಾರಗಳು ಕೂಡ ನಾವೇನು ಗಣನೆಗೆ ತೊಗೊಳ್ತೀವಿ. ಆ ಕಲಿಕಾ ಸಂಪನ್ಮೂಲಗಳು ಬಳಸಬೇಕಾದ್ರೆ ಅದು ಸುಲಭ ಸಾಧ್ಯತೆ ಇದೆ, ಸುಲಭವಾಗಿ ಆ ಕಲಿಕಾ ಸಂಪನ್ಮೂಲಗಳನ್ನು ಬಳಸ್ಬೋದಾ ಇಲ್ಲ, ಅದನ್ನು ಕೂಡ ನಾವೇನು ಮಾಡ್ತೀವಿ? ನಿರ್ಧರಿಸ್ತೀವಿ. ಆದರೆ ಸಾಮಾಜಿಕ ವಿಚಾರಗಳನ್ನು ನಾವು ಗಣನೆಗೆ ತಗೊಳ್ಳಲ್ಲ. ಏನು ತಗೊಳ್ಳಲ್ಲ? ಸಾಮಾಜಿಕ ವಿಚಾರ, ಸೋಷಿಯಲ್ ಮ್ಯಾಟರ್ಸ್ ಏನಿದೆ, ಇನ್ಫಾರ್ಮೇಷನ್ಸ್ ಏನಿದೆ ಅಥವಾ ಐಡಿಯಾಸ್ ಏನಿದೆ ಅದನ್ನು ನಾವು ಗಣನೆಗೆ ತಗೊಳ್ಳಲ್ಲ. ಆನ್ಸರ್ ಯಾವುದಾಗತ್ತೆ? ಸಾಮಾಜಿಕ ವಿಚಾರಗಳನ್ನು ನೀವು ಆನ್ಸರ್ ಆಗಿ ತೊಗೋಬೇಕು. ಯಾಕೆಂದರೆ ಯಾವುದು ಪರಿಗಣನೆಗೆ ಬರುವುದಿಲ್ಲ ಅಂತ ಇದೆ, ಅದಕ್ಕೆ ನೀವು ಸಾಮಾಜಿಕ ವಿಚಾರಗಳು ತೊಗೋಬೇಕಾಗತ್ತೆ. ಇದಕ್ಕೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7ಅಲ್ಲಿ 5 ಹಂತದಲ್ಲಿ ಕಲಿಕಾರ್ಥಿಗಳು ಪರಿಕಲ್ಪನಾತ್ಮಕ ಗ್ರಹಿಕೆ ಮತ್ತು ಕೌಶಲವನ್ನು ಶಿಕ್ಷಕರು ಸವಾಲು ಒಡ್ಡಿ ವಿಸ್ತರಿಸಿ ಹೊಸ ಅನುಭವಗಳ ಮೂಲಕ ಆಳ ಮತ್ತು ವಿಸ್ತಾರವಾದ ತಿಳುವಳಿಕೆಯನ್ನು ಹೆಚ್ಚಿಸಬಹುದಾದ ಹಂತ ಅಂತ ಇದೆ. ಇದು 2 ಲೈನ್ಸ್ ಇದೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ 5 ಮಾಡಲ್ ನಿಮಗೆ ಗೊತ್ತಿದೆ, ಏನೇನು 5 ಮಾಡಲ್ಸಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಒಂದನ್ನು ನೀವು ನೋಡಬೇಕಾಗತ್ತೆ ನೋಡಿ. ಇಲ್ಲಿ ವಿಸ್ತರಿಸಿ ಅಂತ ಇದೆ, ಇಲ್ಲಿ ವಿಸ್ತಾರವಾದ ಅಂತ ಇದೆ. ಸೊ ಇದು ಬಹಳ ಮುಖ್ಯ ಆಗುತ್ತೆ. ಎಲ್ಲ ಪದಗಳನ್ನು ನಾವು ಗಣನೆಗೆ ತೊಗೊಂಡಾಗ ಏನಾಗುತ್ತೆ? ಕನ್ಫ್ಯೂಷನ್ ಆಗಿಬಿಡುತ್ತೆ. ವಿಸ್ತರಿಸಿ, ವಿಸ್ತಾರವಾದ ಅಂತ ಬಂತು ಅಂತವೇ ನೀವು ಸುಲಭವಾಗಿ ಯಾವುದನ್ನು ಹಾಕ್ಕೋಬೇಕು? ವಿಸ್ತರಣೆ ಅಂತಲೇ ಹಾಕ್ಕೋಬೇಕು, ಎಕ್ಸ್ಪ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ವಿಸ್ತರಿಸಿ, ವಿಸ್ತಾರವಾದ ಅಂತ ಪ್ರಶ್ನೆಯಲ್ಲಿ ಬಂತು ಅಂತ ಹೇಳಿದ್ರೆ ನೀವೇನು ಹಾಕ್ಕೋಬೇಕು? ವಿಸ್ತರಣೆ ಹಾಕ್ಕೊಳ್ಳಿ. ನೀವು ಸುಲಭವಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ನಿಮಗೆ 1 ಅಂಕ ಸಿಗುತ್ತೆ. ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಕ್ವಶನ್ ನಂಬರ್ 8.
ಒಂದು ಸಂದರ್ಭದ ಕುರಿತಂತೆ ಚಿಂತನೆಯಲ್ಲಿ ಯಾವುದೇ ತಡೆಯಿಲ್ಲದೆ ಅನೇಕ ವಿಚಾರಗಳನ್ನು ಹೇಳುವ ಸಾಮರ್ಥ್ಯ. ಒಂದು ಸಂದರ್ಭದ ಕುರಿತಂತೆ ಯಾವುದೋ ಒಂದು ಸಿಚುವೇಶನ್ಗೆ ಸಂಬಂಧಪಟ್ಟಂತೆ ಚಿಂತನೆಯಲ್ಲಿ ಯಾವುದೇ ತಡೆಯಿಲ್ಲದೆ ವಿತೌಟ್ ಸ್ಟಾಪಿಂಗ್ ಅಂತ ಹೇಳ್ಬಿಟ್ಟು ಅನೇಕ ವಿಚಾರಗಳನ್ನು ಹೇಳುವ ಸಾಮರ್ಥ್ಯ. ಯಾವುದೋ ಒಂದು ವಿಷಯ ಕೊಟ್ಟರೆ, ಯಾವುದೋ ಒಂದು ಸಿಚುವೇಶನ್ ಕೊಟ್ಟರೆ ತಡೆಯಿಲ್ಲದೆ ಕಂಟಿನ್ಯೂಯಸ್ ಆಗಿ ಬೇರೆ ಬೇರೆ ವಿಷಯಗಳನ್ನು ಹೇಳುವಂಥ ಸಾಮರ್ಥ್ಯ. ಇಲ್ಲಿ ನೋಡಿ, ಅನೇಕ ಅಂತ ಏನು ಬಂತು, ವಿಚಾರಗಳು ಬಂತು. ಅನೇಕ ವಿಚಾರಗಳನ್ನು ಹೇಳುವ ಸಾಮರ್ಥ್ಯ. ಅನೇಕ ಅನ್ನೋ ಅರ್ಥ ಇಲ್ಲಿ ನಾವು ಏನ್ಬಿಡ್ತೀವಿ, ನಿವ್ವಲ್ಗಳತೆ ಕಂಟಿನ್ಯೂಸ್ ಅಂತೀವಿ, ತಪ್ಪಾಗುತ್ತೆ. ನಮ್ಯತೆ ನವೀನ ಅದು ತಪ್ಪಾಗ್ಬಿಡುತ್ತೆ. ಹೊಸತನ ನಮ್ಯತೆ ಎರಡು ಒಂದೇ ತಪ್ಪಾಗ್ಬಿಡುತ್ತೆ. ಇಲ್ಲಿ ಅನೇಕ ವಿಚಾರಗಳು ಅಂತ ಬಂದಾಗ ಆ ಸಾಮರ್ಥ್ಯನ ನಾವೇಂತೀವಿ ಬಹುಮುಖಿ. ಬಹು ಅಂದರೆ ಅನೇಕ ಅಂತ. ಇಲ್ಲಿ ಅನೇಕ ಬಂತು ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅನೇಕ ಬಂತು, ಇಲ್ಲಿ ಬಹು ಬಂತು. ಬಹುಮುಖಿ ಚಿಂತನೆ ಅಂತೇಳ್ಬಿಟ್ಟು. ಸೊ ಮಲ್ಟಿಪಲ್ ಆಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು, ಅಂದರೆ ಮಲ್ಟಿಪಲ್ ಥಿಂಕಿಂಗ್ ಅಂತ ಅನ್ಬೋದು ಇಂಗ್ಲೀಷಲ್ಲಿ. ಬಹುಮುಖಿ ಚಿಂತನೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ ಇದಕ್ಕೆ ಒಂದು ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ಕ್ವಶನ್ ನಂಬರ್ 9ನಲ್ಲಿ ಶಾಲಾ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖವಾದ ಅಂಶ ಅಂತ ಇದೆ. ಒಂದು ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಪ್ರಮುಖವಾದಂಥ ಅಂಶ ಯಾವುದು ಅಂತ ಕೇಳಿದ್ದಾನೆ. ಸಿಬ್ಬಂದಿಗಳ ನೇಮಕಾತಿ ಮಾಡಿದ ತಕ್ಷಣವೇ ಶಾಲೆ ಅಭಿವೃದ್ಧಿ ಆಗಲ್ಲ. ಸಿಬ್ಬಂದಿಗಳ ಸ್ವಯಂ ಕಲಿಕೆ ಆದ ತಕ್ಷಣ ಶಾಲೆಗಳು ಅಭಿವೃದ್ಧಿ ಆಗಲ್ಲ. ಸಿಬ್ಬಂದಿಗಳಿಗೆ ನೀಡುವ ಸೌಲಭ್ಯ, ಸಿಬ್ಬಂದಿಗಳ ಎಲ್ಲ ಸೌಲಭ್ಯ ಕೊಟ್ಟು ಕೂಡ ಶಾಲೆ ಅಭಿವೃದ್ಧಿ ಆಗಲ್ಲ. ಎಲ್ಲಿಯ ತನಕ ಆಗಲ್ಲ? ಸಿಬ್ಬಂದಿಗಳ ಸಹೋದ್ಯೋಗಿತ್ವ ಬೇಕು, ಸಿಬ್ಬಂದಿಗಳ ಸಹಕಾರ ಬೇಕು, ಸಿಬ್ಬಂದಿಗಳಲ್ಲಿ ಪರಸ್ಪರ ಏನು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಕನೆಕ್ಷನ್ಸ್ ಅಂತೀವಲ್ಲ, ಬಾಂಡ್ ಅಂತ ಹೇಳ್ತೀವಿ, ಆ ಒಂದು ಸಹೋದ್ಯೋಗಿತ್ವ ಬೇಕಾಗತ್ತೆ. ಅಂದರೆ ನಾವು ಒಟ್ಟಾಗಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ಶಿಕ್ಷಕರಲ್ಲಿ ತಮ್ಮಲ್ಲಿ ಪರಸ್ಪರ ಸ್ನೇಹ, ಒಳ್ಳೆಯ ಸಂಬಂಧ ಇತ್ತು ಅಂತ ಹೇಳಿದ್ರೆ ಆ ಶಾಲೆ ಏನಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಸಿಬ್ಬಂದಿಗಳ ಸಹೋದ್ಯೋಗಿತ್ವ ಅಂತಕ್ಕಂಥದ್ದು ಏನಿದೆ ಅದು ಆನ್ಸರ್ ಆಗಿ ನೀವು ತಗೋಬೋದು. 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕೊನೆಯ ಪ್ರಶ್ನೆ, ಚಿಂತನಾ ಕೌಶಲದ ಗುಂಪಿಗೆ ಸೇರಿದ ಒಂದು ಪ್ರಮುಖ ಜೀವನ ಕೌಶಲ ಅಂತ ನೋಡಿ. ಚಿಂತನಕ್ಕೆ ಸೇರಿದೆ, ಗುಂಪಿಗೆ ಸೇರಿದೆ. ಒಂದು ಪ್ರಮುಖ ಜೀವನ ಕೌಶಲ ಯಾವುದು ಅಂತಕ್ಕಂಥದ್ದಿದೆ. ಇಲ್ಲಿ ಒತ್ತಡ ನಿಭಾಯಿಸೋದು ಆಗಲ್ಲ. ಪರಿಣಾಮಕಾರಿ ಸಂವಹನ ಅದು ಕೂಡ ಸಾಧ್ಯ ಇಲ್ಲ. ಸ್ವ ಅರಿವು ಅಂದರೆ ಸೆಲ್ಫ್ ಅಬ್ಸರ್ವೇಷನ್ ಅಥವಾ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥ ಅದು ಕೂಡ ಆಗಲ್ಲ. ಇಲ್ಲಿ ಸೃಜನಶೀಲ ಚಿಂತನೆ ಅನ್ನೋದು ಆನ್ಸರ್ ಆಗಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಚಿಂತನೆಗೆ ಸಂಬಂಧಪಟ್ಟಿದೆ, ಇಲ್ಲೂ ಚಿಂತನೆ ಬಂದಿದೆ. ಮತ್ತು ಎಂತಹ ಚಿಂತನೆ ಅಂದರೆ ಸೃಜನಶೀಲ ಅಂತೇಳಿದ್ರೆ ಇಂಗ್ಲೀಷಲ್ಲಿ ಅದಕ್ಕೆ ನಾವು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಕ್ರಿಯೇಟಿವ್ ಥಿಂಕಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಿಂತನೆ. ಸೊ ಚಿಂತನಾ ಕೌಶಲ ಗುಂಪಿಗೆ ಸೇರಿದ ಪ್ರಮುಖ ಜೀವನ ಕೌಶಲ. ನಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಜೀವನ ಕೌಶಲ ಯಾವುದು ಅಂತ ಹೇಳಿದ್ರೆ ನಾವು ಕ್ರಿಯೇಟಿವ್ ಆಗಿ, ಹೊಸದಾಗಿ, ನವೀನತೆಯಿಂದ ಯೋಚನೆ ಮಾಡತಕ್ಕಂಥದ್ದು ಸೃಜನಶೀಲ ಚಿಂತನೆ ಇಲ್ಲಿ ಆನ್ಸರ್ ಆಗಿ ಬರುತ್ತೆ. ಇದಕ್ಕೂ ನಿಮಗೆ 1 ಅಂಕ ಸಿಗುತ್ತೆ. ಹೀಗೆ ನಾನು 10 ಅಂಕಗಳ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇದು ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಬಹಳ ಉಪಯೋಗ ಆಗುತ್ತೆ. ಈ ಒಂದು ವಿಡಿಯೋಗಳನ್ನು ವಾಚ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಕೆಲವೊಂದು ವಿಷಯಗಳು ನಿಮ್ಮ ಮೈಂಡಲ್ಲಿ ಅಚ್ಚಳಿಯದೆ ಏನಾಗುತ್ತೆ ಕೂತ್ಕೊಂಡ್ಬಿಡುತ್ತೆ. ಯಾಕೆಂದರೆ ನಾವು ಓದಬೇಕಾದ್ರೆ ಏನು ಮಾಡ್ತೀವಿ, ಕೆಲವೊಂದು ಅಂಶಗಳು ನಮ್ಮ ಮೈಂಡಿಗೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಯಾವುದೇ ಒಂದು ವಿಡಿಯೋನ ವಾಚ್ ಮಾಡಬೇಕಾದ್ರೆ ನಾವು ವಿಷುವಲ್ ಇರುತ್ತಲ್ಲಿ. ವಿಷುವಲ್ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ, ಕಣ್ಣಿನಿಂದ ನೋಡ್ತಕ್ಕಂಥದ್ದು ಮತ್ತು ಓದ್ತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಮನಸ್ಸಲ್ಲಿ ಹೆಚ್ಚಿನ ಸಮಯ ಈ ಒಂದು ವಿಷಯ ಉಳಿಯುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಒಂದು ಎಕ್ಸಾಮಿನೇಷನ್ಸಲ್ಲಿ ಇದೇನಾಗುತ್ತೆ, ಸಹಾಯ ಮಾಡುತ್ತೆ. ಮತ್ತು ನನ್ನ ವಿಡಿಯೋ ನಿಮಗೆ ತುಂಬ ಲಾಭದಾಯಕ ಅಂತ ಅನಿಸಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳನ್ನು ನಾನು ಮಾಡಿ ಹಾಕಿದಾಗ ನಿಮಗೆ ಬೇಗ ತಲುಪುತ್ತೆ, ನಿಮಗೆ ಸಹಾಯ ಆಗುತ್ತೆ ಅಂತೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಥೇಳಿ ನಾನು ಇಲ್ಲಿ ನನ್ನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ವಿಷಯದ ಬಗ್ಗೆ ನಾನು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂಥೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.